ಈಗ ಗಮನಿಸ್ತಾ ಇದೀವಿ ಆರೋಪಿಗಳು ಯಾರ್ಯಾರು ನಾಪತ್ತೆಯಾಗಿದ್ದಾರೆ ಅಂತ ಮೇನ್ ಅದಲ್ಲ ಅವರು ಬಂಧನ ಆಗಬೇಕು ಹೌದು ಆದ್ರೆ ಈ ವಿಡಿಯೋ ಮಾಡಿದಾರಲ್ಲ ಅಶ್ಲೀಲ ವಿಡಿಯೋಗಳು ಅದರ ರೂವಾರಿ ಅದರ ಕಾರಣಕರ್ತ ಈ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದಾರೆ ಅವರ ಬಂಧನದ ಬಗ್ಗೆ ಯಾರು ಕೂಡ ಚಕಾರ ಎತ್ತಿಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ ಬಟ್ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕು ಪಡೆದುಕೊಂಡಿದೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಒಟ್ಟಿನಲ್ಲಿ ಹೇಗಾದ್ರೂ ಅವರ ಬಂಧನ ಆಗಲೇಬೇಕು ಅನ್ನುವಂತ ಒತ್ತಡ ಕೂಡ ಹೆಚ್ಚಾಗಿರುವ ಹಿನ್ನೆಲೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ ಅರೆಸ್ಟ್ ವಾರೆಂಟ್ಗೆ ಮನವಿ ಮಾಡಿದಂತೆ ಎಸ್ಐಟಿ ಟೀಮ್ ಕೋರ್ಟ್ಗೆ ಅರೆಸ್ಟ್ ವಾರೆಂಟ್ಗೆ ಮನವಿ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಮನವಿ ಪುರಸ್ಕರಿಸಿದೆ 42ನೇ ಎಸಿಎಂಎಂ ಕೋರ್ಟ್ ಹಾಗಾಗಿ ಈಗ ಅವರ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಈಗಲಾದ್ರೂ ಆಗುತ್ತಾ ಅನ್ನೋದು ಪ್ರಶ್ನೆ ಇರೋದು ಈ ಹಿಂದೆ ಬ್ಲೂ ಕಾರ್ನರ್ ನೋಟಿಸ್ ಆಗಿತ್ತು ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅದರ ಬಳಿಕ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋದು ಬಟ್ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅವರ ಬಂಧನದ ವಿಚಾರದಲ್ಲಿ ಅನ್ನೋದು ಪ್ರಶ್ನೆ ಇರೋದು ಯಾರು ಈ ವಿಡಿಯೋಗಳನ್ನ ಲೀಕ್ ಮಾಡಿದ್ರು ಅದರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಅವರ ಬಂಧನ ಆಗಬೇಕು ಕ್ರಮ ಆಗಬೇಕು ಅಂತ ದಳಪತಿಗಳ ಆದಿಯಾಗಿ ಎಲ್ಲರೂ ಕೂಡ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಆದ್ರೆ ಈ ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಾರಲ್ಲ ಇಂಥದ್ದೊಂದು ಕೃತ್ಯ ಎಸಗಿದ್ದಾರಲ್ಲ ಇಡೀ ದೇಶದಲ್ಲೇ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಆಗಿ ಹೊರಹೊಮ್ಮಿರುವಂತಹ ಈ ಪ್ರಕರಣ ಇದರ ರೂವಾರಿ ತಲೆಮರೆಸಿಕೊಂಡಿದ್ದಾನೆ ಇಷ್ಟು ದಿನ ಆದ್ರೂ ಕೂಡ ಈತನ ಬಂಧನ ಆಗಿಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ ಹಾಗಾಗಿ ಆತನ ಬಂಧನಕ್ಕೆ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಒಂದು ಕಡೆ ನಾವು ಗಮನಿಸ್ತಾ ಇದ್ವಿ ಬ್ಲೂ ವಾರೆಂಟ್ ಆಗಿತ್ತು ಅಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಆಗಿತ್ತು ಆನಂತರ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಏನೇ ಮಾಡಿದ್ರು ಕೂಡ ಇಲ್ಲಿ ತನಕ ಅವರ ಬಂಧನ ಮಾತ್ರ ಆಗ್ಲಿಲ್ಲ ಈಗ ಅರೆಸ್ಟ್ ವಾರೆಂಟ್ ಎಷ್ಟು ನನ್ನ ನೆಲದ ಭಾಷೆಯು ದೂರ ಬಲು ದೂರ ಈ ಮನಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ ವಿಮಲ್ ನಮ್ಮ ಭಾಷೆ ಕೇಸರಿ ಸಹಾಯ ಆಗಬಹುದು ಪ್ರಜ್ವಲ್ ರೇವಣ್ಣ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಸಾಗುತ್ತೆ ಈ ಪ್ರಕ್ರಿಯೆ ಶ್ರುತಿ ಏನು ಹಾಸನ ಅಶ್ಲೀಲ ವಿಡಿಯೋಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಬಂಧನ ಆಗಬೇಕಂತೇಳಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ಮೊದಲಿಗೆ ಲುಕೌಟ್ ನೋಟಿಸನ್ನು ಜಾರಿ ಮಾಡ್ತಾರೆ ನಂತರ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿಸ್ತಾರೆ ಇಂಟರ್ಪೋಲ್ ಮುಖಾಂತರ ಆದರೆ ಇದುವರೆಗೂ ಎಕ್ಸಾಕ್ಟ್ ಆಗಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅವರು ವೇರ್ ಅಬೌಟ್ಸ್ ಏನು ಅಂತಂತೇಳಿ ಇದುವರೆಗೂ ಎಸ್ಐಟಿಗೆ ಗೊತ್ತಾಗಿಲ್ಲ ಹೀಗಾಗಿ ನಿನ್ನೆ 42ನೇ ಎಸಿಎಂಎಂ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟನ್ನು ಪಡೆದುಕೊಂಡಿದ್ದಾರೆ ಈ ಅರೆಸ್ಟ್ ವಾರೆಂಟ್ ಪಡೆದುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಏನು ಅವ್ರ ಬಳಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಇದನ್ನ ಏಕಾಏಕಿ ರದ್ದು ಮಾಡೋಕ್ಕಾಗಲ್ಲ ಒಂದು FIR ಅನ್ನ ಇಟ್ಕೊಂಡು ಅಥವಾ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥ FIR ಅನ್ನ ಇಟ್ಕೊಂಡು ಆ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಯಾವುದೇ ಅವಕಾಶ ಇರೋಲ್ಲ ಈ ಹಿನ್ನೆಲೆಯಲ್ಲಿ ಪಾಸ್ಪೋರ್ಟ್ ಆಕ್ಟ್ 1967 ಅನ್ನ ಇನ್ವೋಕ್ ಮಾಡಿ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕಾದ್ರೆ ಅವರಿಗೆ ನ್ಯಾಯಾಲಯದ ಆದೇಶ ಪ್ರಮುಖವಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಅರೆಸ್ಟ್ ವಾರೆಂಟ್ ಸಹಕಾರಿಯಾಗೋದು ಒಂದಾದರೆ ಮತ್ತೊಂದು ಕಡೆ ಬ್ಲೂ ಕಾರ್ನರ್ ನೋಟಿಸ್ಗೆ ಮಾತ್ರ ಸೀಮಿತ ಆಗಿದ್ದ SIT ಈ ಒಂದು ಇಂಟರ್ಪೋಲ್ ಪೊಲೀಸರ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಓಡಿಸಬೇಕಾದ್ರೂ ಸಹ ಈ ಅರೆಸ್ಟ್ ವಾರೆಂಟ್ ಪ್ರಮುಖವಾಗಿ ಸಹಾಯಕ್ಕೆ ಬರುತ್ತೆ ಇದ್ರಷ್ಟೇ ಇಂಟರ್ಪೋಲ್ ಈ ಒಂದು ರೆಡ್ ಕಾರ್ನರ್ ನೋಟಿಸ್ಗೆ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಅರೆಸ್ಟ್ ವಾರೆಂಟ್ ತುಂಬ ಸಹಕಾರಿಯಾಗುವಂಥದ್ದು ಮತ್ತೊಂದು ಕಡೆ ಏನು ಅವರಿಗೆ ದೇಶದಲ್ಲಿರ್ತಕ್ಕಂಥ ಬ್ಯಾಂಕ್ ವಹಿವಾಟು ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಬ್ಯಾಂಕ್ ವಹಿವಾಟು ಇರ್ಬೋದು ಅವುಗಳನ್ನು ನಿರ್ಬಂಧಿಸಬೇಕಾದ್ರೂ ಸಹ SITಗೆ ಒಂದು ಅರೆಸ್ಟ್ ವಾರೆಂಟ್ ಬಹಳ ಪ್ರಮುಖವಾಗಿ ಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಅರೆಸ್ಟ್ ವಾರೆಂಟನ್ನು ಪಡೆದುಕೊಂಡು ಈ ಎಲ್ಲ ಅಂದರೆ ಒಂದು ಕಡೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡೋದಿರ್ಬೋದು ಅವ್ರ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಓಡಿಸೋದಿರ್ಬೋದು ಜೊತೆಗೆ ಅವ್ರಿಗೆ ಇರ್ತಕ್ಕಂಥ ಬ್ಯಾಂಕ್ ವಹಿವಾಟುಗಳನ್ನು ಸ್ಥಗಿತಗೊಳಿಸಿದ್ರೆ ಅವರ ಬಂಧನ ಅವರು ಎಲ್ಲೂ ಹೋಗೋಕ್ಕಾಗದೇನೆ ಸಿಕ್ಕಿ ಬೀಳ್ಬೋದು ಅನ್ನೋ ಒಂದು ಅಂಶಗಳನ್ನು ಇಟ್ಕೊಂಡು SIT ಅಧಿಕಾರಿಗಳು ಅರೆಸ್ಟ್ ವಾರೆಂಟನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಸದ್ಯಕ್ಕೆ ಈ ಬಗ್ಗೆ ಒಂದು ಪ್ರಕ್ರಿಯೆಗಳು ಏನು ಆರಂಭ ಮಾಡಬೇಕು ರೆಡ್ ಕಾರ್ನರ್ ನೋಟಿಸ್ ಓಡಿಸೋದಕ್ಕೆ ಇಂಟರ್ಪೋಲ್ನ ಸಂಪರ್ಕ ಮಾಡೋದಿರ್ಬೋದು ಬ್ಯಾಂಕ್ಗಳನ್ನು
ಖಾತೆಗಳನ್ನು ಸ್ಥಗಿತಗೊಳಿಸೋದಕ್ಕೆ ಏನು ಅವರು RBI ಮುಖಾಂತರ ಟ್ರೈ ಮಾಡಬೇಕು ಅದನ್ನು ಮಾಡೋದಿರ್ಬೋದು. ಜೊತೆಗೆ ಆ ಒಂದು ಪಾಸ್ಪೋರ್ಟ್ ರದ್ದತಿಗೆ ಸಂಬಂಧಪಟ್ಟ ಈ ಹಿಂದೆ ಏನು ಸಿದ್ದರಾಮಯ್ಯ ಅವರು ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಾಗ MHA ಭಾಳ ಸ್ಪಷ್ಟವಾಗಿ ಹೇಳಿತ್ತು ಕೋರ್ಟ್ ಆದೇಶ ಬೇಕು ಈ ಒಂದು ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಅಂತೇಳಿ. ಹೀಗಾಗಿ ಈಗ ಅರೆಸ್ಟ್ ವಾರೆಂಟ್ ಸಿಕ್ಕಿರೋದ್ರಿಂದ ಇದನ್ನು ಮುಂದಿಟ್ಕೊಂಡು ಅವರ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಒಂದು ಪತ್ರ ಬರೆಯುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ, ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ಗಮನಿಸ್ತಾ ಇದ್ವಿ ಆರೋಪಿಗಳು ಯಾರ್ಯಾರು ನಾಪತ್ತೆ ಆಗಿದ್ದಾರೆ ಅಂತ. ಮೇನ್ ಅದಲ್ಲ, ಅವ್ರು ಬಂಧನ ಆಗಬೇಕು ಹೌದು, ಆದ್ರೆ ಈ ವಿಡಿಯೋ ಮಾಡಿದ್ದಾರಲ್ಲ ಅಶ್ಲೀಲ ವಿಡಿಯೋಗಳು, ಅದರ ರೂವಾರಿ, ಅದರ ಕಾರಣಕರ್ತ ಈ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡಿದ್ದಾರೆ. ಅವರ ಬಂಧನದ ಬಗ್ಗೆ ಯಾರು ಕೂಡ ಚಕಾರ ಎತ್ತಿಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ. ಬಟ್ ಈಗ SIT ಅಧಿಕಾರಿಗಳ ತನಿಖೆ ಚುರುಕು ಪಡೆದುಕೊಂಡಿದೆ. ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಟ್ಟಿನಲ್ಲಿ ಹೇಗಾದ್ರೂ ಅವರ ಬಂಧನ ಆಗಲೇಬೇಕು ಅನ್ನುವಂತ ಒತ್ತಡ ಕೂಡ ಹೆಚ್ಚಾಗಿರುವ ಹಿನ್ನೆಲೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ. ಅರೆಸ್ಟ್ ವಾರೆಂಟ್ಗೆ ಮನವಿ ಮಾಡಿದ್ದಂತೆ SIT ಟೀಮ್ ಕೋರ್ಟ್ಗೆ ಅರೆಸ್ಟ್ ವಾರೆಂಟ್ಗೆ ಮನವಿ ಮಾಡಿದ್ರು SIT ಅಧಿಕಾರಿಗಳು. SIT ಮನವಿ ಪುರಸ್ಕರಿಸಿದೆ 42ನೇ ACMM ಕೋರ್ಟ್. ಹಾಗಾಗಿ ಈಗ ಅವರ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಈಗಲಾದ್ರೂ ಆಗುತ್ತಾ ಅನ್ನೋದು ಪ್ರಶ್ನೆ ಇರೋದು. ಈ ಹಿಂದೆ ಬ್ಲೂ ಕಾರ್ನರ್ ನೋಟಿಸ್ ಆಗಿತ್ತು, ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದರ ಬಳಿಕ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋದು. ಬಟ್ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅವರ ಬಂಧನದ ವಿಚಾರದಲ್ಲಿ ಅನ್ನೋದು ಪ್ರಶ್ನೆ ಇರೋದು. ಯಾರು ಈ ವಿಡಿಯೋಗಳನ್ನ ಲೀಕ್ ಮಾಡಿದ್ರು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಅವರ ಬಂಧನ ಆಗಬೇಕು, ಕ್ರಮ ಆಗಬೇಕು ಅಂತ ದಳಪತಿಗಳಾದಿಯಾಗಿ ಎಲ್ಲರೂ ಕೂಡ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಆದ್ರೆ ಈ ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಾರಲ್ಲ, ಇಂಥದ್ದೊಂದು ಕೃತ್ಯ ಎಸಗಿದ್ದಾರಲ್ಲ, ಇಡೀ ದೇಶದಲ್ಲೇ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಆಗಿ ಹೊರಹೊಮ್ಮಿರುವಂತಹ ಈ ಪ್ರಕರಣ, ಇದರ ರೂವಾರಿ ತಲೆಮರೆಸ್ಕೊಂಡಿದ್ದಾನೆ. ಇಷ್ಟು ದಿನ ಆದ್ರೂ ಕೂಡ ಈತನ ಬಂಧನ ಆಗಿಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ. ಹಾಗಾಗಿ ಆತನ ಬಂಧನಕ್ಕೆ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಒಂದು ಕಡೆ ನಾವು ಗಮನಿಸ್ತಾ ಇದ್ವಿ ಬ್ಲೂ ವಾರೆಂಟ್ ಆಗಿತ್ತು, ಅಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಆಗಿತ್ತು, ಆನಂತರ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಏನೇ ಮಾಡಿದ್ರು ಕೂಡ ಇಲ್ಲಿ ತನಕ ಅವರ ಬಂಧನ ಮಾತ್ರ ಆಗಲಿಲ್ಲ. ಈಗ ಅರೆಸ್ಟ್ ವಾರೆಂಟ್ ಎಷ್ಟರ ಮಟ್ಟಿಗೆ ಸಹಾಯ ಆಗಬಹುದು ಪ್ರಜ್ವಲ್ ರೇವಣ್ಣ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೇಗೆ ಸಾಗುತ್ತೆ ಈ ಪ್ರಕ್ರಿಯೆ? ಶ್ರುತಿ, ಏನು ಹಾಸನ ಅಶ್ಲೀಲ ವಿಡಿಯೋಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದೇಶದಲ್ಲಿ ತಲೆಮರೆಸ್ಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಬಂಧನ ಆಗಬೇಕಂತೇಳಿ ಈಗಾಗಲೇ SIT ಅಧಿಕಾರಿಗಳು ಒಂದು ಕಡೆ ಮೊದಲಿಗೆ ಲುಕೌಟ್ ನೋಟಿಸನ್ನು ಜಾರಿ ಮಾಡ್ತಾರೆ, ನಂತರ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿಸ್ತಾರೆ ಇಂಟರ್ಪೋಲ್ ಮುಖಾಂತರ. ಆದರೆ ಇದುವರೆಗೂ ಎಕ್ಸಾಕ್ಟ್ ಆಗಿ ಈ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಅವರು ವೇರ್ ಅಬೌಟ್ಸ್ ಏನು ಅಂತಂತೇಳಿ ಇದುವರೆಗೂ SITಗೆ ಗೊತ್ತಾಗಿಲ್ಲ. ಹೀಗಾಗಿ ನಿನ್ನೆ 42ನೇ ACMM ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟನ್ನು ಪಡೆದುಕೊಂಡಿದ್ದಾರೆ. ಈ ಅರೆಸ್ಟ್ ವಾರೆಂಟ್ ಪಡೆದುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಏನು ಅವ್ರ ಬಳಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ, ಇದನ್ನ ಏಕಾಏಕಿ ರದ್ದು ಮಾಡೋಕ್ಕಾಗಲ್ಲ. ಒಂದು FIR ಅನ್ನ ಇಟ್ಕೊಂಡು ಅಥವಾ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥ FIR ಅನ್ನ ಇಟ್ಕೊಂಡು ಆ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಯಾವುದೇ ಅವಕಾಶ ಇರೋಲ್ಲ. ಈ ಹಿನ್ನೆಲೆಯಲ್ಲಿ ಪಾಸ್ಪೋರ್ಟ್ ಆಕ್ಟ್ 1967 ಅನ್ನ ಇನ್ವೋಕ್ ಮಾಡಿ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕಾದ್ರೆ ಅವರಿಗೆ ನ್ಯಾಯಾಲಯದ ಆದೇಶ ಪ್ರಮುಖವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅರೆಸ್ಟ್ ವಾರೆಂಟ್ ಸಹಕಾರಿಯಾಗೋದು ಒಂದಾದರೆ, ಮತ್ತೊಂದು ಕಡೆ ಬ್ಲೂ ಕಾರ್ನರ್ ನೋಟಿಸ್ಗೆ ಮಾತ್ರ ಸೀಮಿತ ಆಗಿದ್ದ SIT ಈ ಒಂದು ಇಂಟರ್ಪೋಲ್ ಪೊಲೀಸರ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಓಡಿಸಬೇಕಾದ್ರೂ ಸಹ ಈ ಅರೆಸ್ಟ್ ವಾರೆಂಟ್ ಪ್ರಮುಖವಾಗಿ ಸಹಾಯಕ್ಕೆ ಬರುತ್ತೆ. ಇದ್ರಷ್ಟೇ ಇಂಟರ್ಪೋಲ್ ಈ ಒಂದು ರೆಡ್ ಕಾರ್ನರ್ ನೋಟಿಸ್ಗೆ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಅರೆಸ್ಟ್ ವಾರೆಂಟ್ ತುಂಬ ಸಹಕಾರಿಯಾಗುವಂಥದ್ದು. ಮತ್ತೊಂದು ಕಡೆ ಏನು ಅವರಿಗೆ ದೇಶದಲ್ಲಿರ್ತಕ್ಕಂಥ ಬ್ಯಾಂಕ್ ವಹಿವಾಟು ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಬ್ಯಾಂಕ್ ವಹಿವಾಟು ಇರ್ಬೋದು, ಅವುಗಳನ್ನು ನಿರ್ಬಂಧಿಸಬೇಕಾದ್ರೂ ಸಹ SITಗೆ ಒಂದು ಅರೆಸ್ಟ್ ವಾರೆಂಟ್ ಬಹಳ ಪ್ರಮುಖವಾಗಿ ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಅರೆಸ್ಟ್ ವಾರೆಂಟನ್ನು ಪಡೆದುಕೊಂಡು ಈ ಎಲ್ಲ ಅಂದರೆ ಒಂದು ಕಡೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡೋದಿರ್ಬೋದು, ಅವ್ರ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಓಡಿಸೋದಿರ್ಬೋದು, ಜೊತೆಗೆ ಅವ್ರಿಗೆ ಇರ್ತಕ್ಕಂಥ ಬ್ಯಾಂಕ್ ವಹಿವಾಟುಗಳನ್ನು ಸ್ಥಗಿತಗೊಳಿಸಿದ್ರೆ ಅವರ ಬಂಧನ ಅವರು ಎಲ್ಲೂ ಹೋಗೋಕ್ಕಾಗದೇನೆ ಸಿಕ್ಕಿ ಬೀಳ್ಬೋದು ಅನ್ನೋ ಒಂದು ಅಂಶಗಳನ್ನು ಇಟ್ಕೊಂಡು SIT ಅಧಿಕಾರಿಗಳು ಅರೆಸ್ಟ್ ವಾರೆಂಟನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಬಗ್ಗೆ ಒಂದು ಪ್ರಕ್ರಿಯೆಗಳು ಏನು ಆರಂಭ ಮಾಡಬೇಕು, ರೆಡ್ ಕಾರ್ನರ್ ನೋಟಿಸ್ ಓಡಿಸೋದಕ್ಕೆ ಇಂಟರ್ಪೋಲ್ನ
ಸಂಪರ್ಕ ಮಾಡೋದಿರ್ಬೋದು, ಬ್ಯಾಂಕ್ಗಳನ್ನು ಖಾತೆಗಳನ್ನು ಸ್ಥಗಿತಗೊಳಿಸೋದಕ್ಕೆ ಏನು ಅವರು RBI ಮುಖಾಂತರ ಟ್ರೈ ಮಾಡಬೇಕು ಅದನ್ನು ಮಾಡೋದಿರ್ಬೋದು. ಜೊತೆಗೆ ಒಂದು ಪಾಸ್ಪೋರ್ಟ್ ರದ್ದತಿಗೆ ಸಂಬಂಧಪಟ್ಟ ಈ ಹಿಂದೆ ಏನು ಸಿದ್ದರಾಮಯ್ಯ ಅವರು ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಾಗ MHA ಭಾಳ ಸ್ಪಷ್ಟವಾಗಿ ಹೇಳಿತ್ತು, ಕೋರ್ಟ್ ಆದೇಶ ಬೇಕು ಈ ಒಂದು ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಅಂತೇಳಿ. ಹೀಗಾಗಿ ಈಗ ಅರೆಸ್ಟ್ ವಾರೆಂಟ್ ಸಿಕ್ಕಿರೋದ್ರಿಂದ ಇದನ್ನು ಮುಂದಿಟ್ಕೊಂಡು ಅವರು ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಒಂದು ಪತ್ರ ಬರೆಯುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ, ನಾಗರಾಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.